ಮತ್ತು ಅಷ್ಟೇ ಇರಲಿ. ಓಂ ನಾರಾಯಣಂ ಗುಣೈಃ ಸರ್ವೈರ್ವಿಘ್ನಂ ದೋಷವರ್ಜಿತಂ ಧ್ಯೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥವಿಚ್ಯತೆ. ಓಂ ಓಂ ಅಥಾತೋರ್ಮ ಜಿಜ್ಞಾಸಾ ಓಂ ಓಂ ಜನ್ಮಾದ್ಯಸ್ಯತಃ ಓಂ ಓಂ ಶಾಸ್ತ್ರಯೋನಿತ್ವಾತ್ ಓಂ ಓಂ ತತ್ವ ಸಮನ್ವಯಾತ್ ಓಂ. ಆಮೇಲೆ ಈಕ್ಷತೆಯರ್ ನಾಶಬ್ದಂ ಮುಂದಿದ್ದು ಅದರಲ್ಲಿ ಏನು ಬಂತು? ಈಕ್ಷತೆ ಇದರೊಳಗೆ ಮೊದಲೇದೇನು ಬಂತು? ಗೌಣಶ್ಚೇತನ ಆತ್ಮಶಬ್ದಾತ್ ಅಂತೇಳಿ. ಗೌಣ ಆತ್ಮನಲ್ಲ. ಇಲ್ಲ ಅಲ್ಲ, ಯಾಕಲ್ಲ ಅಂತ ಕೇಳಿದರೆ ತನ್ನಿಷ್ಠಶ್ಚ ಮೋಕ್ಷೋಪದೇಶ. ಮೋಕ್ಷ ಆಗುತ್ತೆ ಅಂತ ಹೇಳಿದ ಮೇಲೆ ಏನಾಗಿರ್ಬೇಕಾತ? ಮುಖ್ಯಸ್ಥ ಎಲ್ಲ ಮಾಡ್ತೀನಿ ಅಂತ ಹೇಳಿದ. ಖುಷಿ ಆಯ್ತು ಇವರಿಗೆ. ಬಟ್ ಸಾಹೇಬರು ಒಪ್ಪಬೇಕು ಅಂತ ಕತೆ ಮುಗಿತಾರೆ. ಅವ್ರು ಹೂ ಅಂದರೆ ಎಲ್ಲ ಮಾಡಿಬಿಡ್ತೀನಿ ಅಂತ ಇಷ್ಟ ಆಯ್ತು. ಈಗ ಈ ಆತ್ಮ ನಿಜವಾಗ್ಲೂ ಸ್ವಾಮಿ ಆತಕ್ಕೆ ಅಂದರೆ ನಾನೇ ಮಾಡ್ತೀನಿ ಅಂತ ಹೇಳೋದ್ರಿಂದ ಏನಾಗೋದಿಲ್ಲ, ಈತ ಗೌಣಾತ್ಮನಲ್ಲ. ಗೌಣಾತ್ಮ ಅಂದ್ರೇನು? ಸೆಕೆಂಡರಿ ಆತ್ಮನಲ್ಲ, ಪ್ರೈಮರಿ ಆತ್ಮನೇ ಆಗಿದ್ದಾನೆ ಅಂತಾಯ್ತು. ಅದಾದ ಮೇಲೆ ನಾತ್ಮ ಶಬ್ದ ತನ್ನಿಷ್ಠಶ್ಚ ಮೋಕ್ಷೋಪದೇಶ. ಪರಮಾತ್ಮನಲ್ಲಿ ಯಾರು ನಿಷ್ಠನಾಗ್ತಾನೋ ಅವನಿಗೇನಿದೆ? ಮೋಕ್ಷೋಪದೇಶ ಆಗೋದ್ರಿಂದ ಗೌಣಾತ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ಆಗ್ತಿತ್ತು ನಿನ್ನೆ. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ ದತ್ತಂ ದುರ್ವಾಸ ಸೋಮಂ ಆತ್ಮೇಶಂ ದತ್ತಂ ದುರ್ವಾಸಸಂ ಸೋಮಂ. ದತ್ತ ಅಂದರೆ ದತ್ತಾತ್ರೇಯ, ದುರ್ವಾಸರು, ಸೋಮ ಅಂದರೆ ಚಂದ್ರ. ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಅನಸೂಯ ಹುಟ್ಟಿದ ಮಕ್ಕಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನದಲ್ಲಿ ವಿಷ್ಣು ದತ್ತಾತ್ರೇಯನೇ, ದುರ್ವಾಸರು ರುದ್ರದೇವರೇ. ಆದರೆ ಚಂದ್ರ ಹುಟ್ಟಿದ್ನಲ್ಲ, ಚಂದ್ರ ಬ್ರಹ್ಮದೇವರಲ್ಲ. ಯಾಕೆ? ಬ್ರಹ್ಮದೇವರ ಅವತಾರ ಇಲ್ಲ, ಸನ್ನಿಧಾನ ಇದೆ ಹೊರತು ಇಲ್ಲ. ಬ್ರಹ್ಮಣೋ ನಾವತಾರೋಸ್ತಿ ಸನ್ನಿಧಾನಂತು ಕೇವಲಂ ಅಂತ ಹೇಳಿದ್ದ. ಚೇತನಸ್ತು ದ್ವಿಧಾ ಪ್ರೋಕ್ತೋ ಜೀವ ಆತ್ಮೇತಿ ಚ ಪ್ರೋಕ್ತೋ. ಚೇತನರು 2 ವಿಧ, ಜೀವಾತ್ಮ ಪರಮಾತ್ಮ ಅಂಥೇಳಿ. ಆತ್ಮ ಅಂದರೆ ಪರಮಾತ್ಮನೇ, ಇದು ಜೀವ ಅನ್ಬೇಕಷ್ಟೇ. ಯಾರು? ಅವತಾರ. ಬರೀ ರೂಪ ಬೇರೆ, ಅವತಾರ ಬೇರೆ. ಹುಟ್ಟಿ ಅವತಾರ ರೂಪಕ್ಕೆ ಯಾವ ಬೇಕಾದ್ರೆ. ಕಲಿಯುಗದಲ್ಲಿ ಯಾರು ದರ್ಶನ ಕೊಟ್ಟಿಲ್ಲ ದೇವರು. ತ್ರಿಯುಗ ಅಂತ ಕರೆದು ದರ್ಶನ, ಕಲಿಯುಗದಲ್ಲಿ ದರ್ಶನ ಕೊಡೋದಿಲ್ಲ ಅಂತ ಅನೌನ್ಸ್ ಮಾಡ್ತಾರೆ ಯಾರು. ಕಲಿಯುಗದಲ್ಲಿ ಅಪ್ರೋಷ್ಟ ಜ್ಞಾನ ಆಗೋದಿಲ್ಲ. ಯಾತಕ್ಕೆ ಆಗೋದಿಲ್ಲ? ಅವತಾರ ಇಲ್ಲ. ಯಾರು ಹೇಳಿ? ಅದೆಲ್ಲ ಅರ್ಥ. ರೂಪ ಬೇರೆ, ಅವತಾರ ಬೇರೆ. ಡ್ರೆಸ್ ಹಾಕೋದು ಬೇರೆ, ವ್ಯಕ್ತಿ ಬೇರೆ ಆಗೋದು ಬೇರೆ. ಡ್ರೆಸ್ ಚೇಂಜ್ ಇದ್ದಾಗಷ್ಟೇ, ವ್ಯಕ್ತಿ ಅವರೇ. ಅದೇ ಬಂದರು ಹೇಳಿದ್ದಾರೆ, ಸನ್ನಿಧಾನ ಬಂದರು ಅಂದರೆ ಅಷ್ಟೇ ಹೊರತು ಇದು ಈ ರೀತಿ ಅವತಾರ ಅಲ್ಲ. ಎಲ್ಲಿ ಅವತಾರ ಸನ್ನಿಧಾನ ಅಂತಲೇ ಅರ್ಥ. ದೇವರಿಗೆ ಹಾಗಲ್ಲ. ಜೀವ ಬ್ರಹ್ಮಾದಯ ಪ್ರೋಕ್ತ ಆತ್ಮೈಕಸ್ತು ಜನಾರ್ದನ. ಬ್ರಹ್ಮಾದಿಗಳೆಲ್ಲ ಜೀವರು, ಆತ್ಮ ಅಂದರೆ ಒಬ್ಬನೇ, ಪರಮಾತ್ಮನೇ. ಇತರೇಷು ಆತ್ಮಶಬ್ದಸ್ತು ಸೋಪಚಾರೋ ಅಭಿಧೀಯತೆ. ಇತರರನ್ನು ಆತ್ಮ ಅಂತ ಕರಿಬೇಕಾದ್ರೆ ಸೆಕೆಂಡರಿ ಸೆನ್ಸ್ನಲ್ಲೇ ಹೊರತು ಪ್ರೈಮರಿ ಸೆನ್ಸಲ್ಲಲ್ಲ. ತಸ್ಯ ಆತ್ಮನೋ ನಿರ್ಗುಣಸ್ಯ ಜ್ಞಾನಾನ್ ಮೋಕ್ಷ ಉದಾಹೃತಃ. ನಿರ್ಗುಣ ಮೋಕ್ಷ ಆಗಬೇಕಾದ್ರೆ ಈ ಆತ್ಮನಿಂದ ಆಗೋದಿಲ್ಲ. ಯಾರಿಂದ ಆಗಬೇಕು? ಗೌಣಾತ್ಮರು ಬ್ರಹ್ಮಾದಿಗಳು. ಇನ್ನೊಂದು ಅರ್ಥ ಅದಕ್ಕೆ. ಸಗುಣ ನಿರ್ಗುಣ ಮಾಡಿ ಸಗುಣ ಅಂತ ಒಂದು ಅರ್ಥ. ಬ್ರಹ್ಮಾದಿಗಳು ಸಗುಣಾತ್ಮರು, ಅವ್ರ ಬಗ್ಗೆ ಹೇಳ್ತಾರೆ ಅಂತ ಹೇಳಿ ಅವ್ರು ಮೋಕ್ಷ ಕೊಡೋರಲ್ಲ. ಆದ್ದರಿಂದ ಅವ್ರಿಗೆ ಅಪ್ಲಿಕಬಲ್ ಅಲ್ಲ ಇದು. ಅವರೇ ಹೇಳ್ತಾರೆ, ನಾನು ಅಹಂ ಭೋಗಪ್ರದೋ ವತ್ಸ ಮೋಕ್ಷದಸ್ತು ಜನಾರ್ದನ. ರುದ್ರದೇವರು ಮಾತನ್ನು ಆಚಾರ್ಯ ಕೋಟ್ ಮಾಡ್ತಾರೆ ಮಾರ್ಕಂಡೇಯ ಪುರಾಣದ ಮಾತು ಹೇಳಬೇಕಾದ್ರೆ. ಮತ್ತು ಅವರು ಹೇಳ್ತಾರೆ, ನೀನು ಮೋಕ್ಷ ಮಾತ್ರ ಕೇಳಬೇಡ, ಮೋಕ್ಷ ಕೊಡೋದು ದೇವರಂತೆ. ಎಲ್ಲ ದೇವತೆ ವರ ಕೊಡಬೇಕಾದ್ರೆ ಮುಚ್ಚುವಂತಾರೆ. ಅದನ್ನು ಮಾತು ಹೇಳ್ತಾರೆ. ಇತರೇ ಆಶ್ರಯ ಸೋಪಚಾರೋ ಅಭಿಧೀಯತೆ ತಸ್ಯಾತ್ಮನೋ ನಿರ್ಗುಣಸ್ಯ ಜ್ಞಾನಾನ್ಮೋಕ್ಷ ಉದಾಹೃತಃ. ನಿರ್ಗುಣಾತ್ಮ ಅಂದರೂ ಒಂದೇ, ಆತ್ಮ ಅಂದರೂ ಒಂದೇ, ಪರಮಾತ್ಮ ಅಂದರೂ ಒಂದೇ, ವಾಸುದೇವ ಅಂದರೂ ಒಂದೇ, ಎಲ್ಲ ಒಂದೇ. ಸಗುಣಸ್ತು ಅಪರೇ ಪ್ರೋಕ್ತಾ ತಜ್ಞಾನಾನ್ ನೈವ ಮುಚ್ಯತೆ. ಉಳಿದವರು ಸಗುಣರು, ಬ್ರಹ್ಮಾದಿಗಳು ಸಗುಣರು. ಅವ್ರಿಗೇನಿಲ್ಲ, ನೀವು ಹೇಳೋ ಸಗುಣ ಬೇರೆ, ನಮ್ಮ ಸಗುಣವ್ರು ಬೇರೆ. ಇವರ ಜ್ಞಾನದಿಂದ ಮೋಕ್ಷ ಆಗೋದಿಲ್ಲ. ಆಗೋದಾಗಿದ್ರೆ ಯಾರಿಗೆ ಮೋಕ್ಷ ಆಗಬೇಕಾಗಿತ್ತು? ಬ್ರಹ್ಮಾದಿಗಳ ಜ್ಞಾನದಿಂದ ಮೋಕ್ಷ ಆಗೋದಾಗಿದ್ದರೆ ಹಿರಣ್ಯಕಶಿಪು, ರಾವಣ ಎಲ್ಲ ಮುಕ್ತಿಗೆ ಹೋಗಿಷ್ಟೊತ್ತು ಹೋಗಿಬಿಡ್ತಿದ್ರು. ಆಗಲಿ ಇದು ಮಾಡಿ ಹೋಗಲೇ ಇಲ್ಲ ಯಾರು ಕೂಡ. ಅವ್ರೇನು ಕ್ಷುದ್ರದೇವತೆ ಉಪಾಸನೆ ಮಾಡಿದವರಲ್ಲ ಅವರು, ಬ್ರಹ್ಮರುದ್ರಾದಿಗಳನ್ನೇ ಉಪಾಸನೆ ಮಾಡಿದವರು. ಆದರೂ ಆಗಲಿಲ್ಲ. ಏನರ್ಥ? ತನ್ನಿಷ್ಠಸ್ಯ ಮೋಕ್ಷೋಪದೇಶ ಅತಿಲ್ಲ ಇಲ್ಲಿ. ಸಗುಣಸ್ತು ಅಪರೇ ಅದು ಅದಕ್ಕೆ ಹೇಳ್ತಾರೆ. ಭಾಗವತ ಅಂದ್ರೇನು? ಬ್ರಹ್ಮಸೂತ್ರದ ಅರ್ಥ. ಬ್ರಹ್ಮಸೂತ್ರದ ಅರ್ಥ ಇದು. ಸಗುಣವರಿಗೆ ಮೋಕ್ಷ ಕೊಡೋ ಶಕ್ತಿ ಇಲ್ಲ ಡಿಕ್ಲೇರ್ ಮಾಡಿದ್ದಾರೆ ಅವರು. ಆದ್ದರಿಂದ ಸರಿಯಾಗಿ ಭಾಗವತ ಅರ್ಥ ಆಯ್ತಾಗ. ಇದು ಥಿಯರಿ, ಅದು ಪ್ರಾಕ್ಟಿಕಲ್. ಸಗುಣಾಸ್ತು ಅಪರೇ ಪ್ರೋಕ್ತಾ ತಜ್ಞಾನಾನ್ ನೈವ ಮುಚ್ಯತೆ ಪರೋ ಹಿ ಪುರುಷೋ ವಿಷ್ಣು ತಸ್ಮಾನ್ ಮೋಕ್ಷಸ್ತತಸ್ಪೃತ. ಆದ್ದರಿಂದ ಪರಮಪುರುಷ ಸೇರಿ ಮೋಕ್ಷ ಅವನಿಂದನೇ ಆಗುತ್ತೆ. ಆದ್ದರಿಂದ ಇಲ್ಲಿ ಬಂದಿರೋ ಆತ್ಮ ಯಾರಲ್ಲ? ಗೌಣಾತ್ಮರಲ್ಲ, ಮುಖ್ಯ ಪರಮಾತ್ಮನೇ ಆಗಿದ್ದಾನೆ. ಮುಂದೆಂದು ಓಂ ಹೇಯತ್ವ ಅವಚನಾಚ್ಯ ಓಂ. ಅದು ನಾಳೆ. ಈಗ ಭಾಗವತ ಒಂದು ಶ್ಲೋಕ ಶುರು ಮಾಡೋಣ, ಉಳಿದೆಲ್ಲ ನಾಳೆ. ಓಂ
ನಾಳೆಯಿಂದ ಕಂಟಿನ್ಯೂ ಆಗುತ್ತೆ.